ನೇಪಾಳದ ಪ್ರವಾಹಕ್ಕೆ ಭೂಕಂಪ ಕಾರಣವಲ್ಲ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಈ ಮಾಹಿತಿಯನ್ನ ನೀಡಿದೆ. ನೇಪಾಳದಲ್ಲಿ ಪ್ರವಾಹ ಉಂಟಾಗಿದೆ, ಆದರೆ ಈ ಪ್ರವಾಹಕ್ಕೆ ಭೂಕಂಪ ಕಾರಣವಲ್ಲ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಮಾಹಿತಿಯನ್ನ ನೀಡಿದೆ. ಹಿಮಕುಸಿತದಿಂದ ಪ್ರವಾಹ ಸೃಷ್ಟಿಯಾಗಿದೆ. ಹಿಮಕುಸಿತದ ಪರಿಣಾಮ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ಪ್ರಮಾಣ ದಾಖಲಾಗಿದೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ನೇಪಾಳ ಪ್ರವಾಹದ ಕುರಿತಂತೆ ಮಾಹಿತಿಯನ್ನ ನೀಡಿರುವಂಥದ್ದು. ಇದು ಭೂಕಂಪ ಎನ್ನಲಾಗಿತ್ತು. 4.4ರಷ್ಟು ಪ್ರಮಾಣ ಕಾಣಿಸಿಕೊಂಡಿದೆ ರಿಕ್ಟರ್ ಮಾಪಕದಲ್ಲಿ. ಆದರೆ ಈ ಪ್ರವಾಹಕ್ಕೆ ಖಂಡಿತವಾಗಿಯೂ ಭೂಕಂಪ ಕಾರಣ ಅಲ್ಲ. ಹಿಮ ಕುಸಿತವಾಗಿದ್ದರಿಂದ ಈ ಪ್ರವಾಹ ಸೃಷ್ಟಿಯಾಗಿದೆ ಅಂತ ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆ ಮಾಹಿತಿಯನ್ನ ಕೊಟ್ಟಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.